ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ IPL ಸ್ಟಾರ್ಟ್ ಆಗಲಿದೆ. ಬಟ್ RCBಗೆ ಇವಾಗ ಮತ್ತೊಂದು ಟೆನ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ RCBಯ ಹೊಸ ಮಾಲೀಕತ್ವ ಯಾರ ಪಾಲಾಗ್ತದೆ ಅನ್ನೋದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ RCB ಕೆಲವು ದಿನಗಳ ಹಿಂದೆ ಮಾರಾಟಕ್ಕೆ ಬಂದಿತ್ತು. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಎರಡು ಸಂಸ್ಥೆಗಳ ನಡುವೆ ಪೈಪೋಟಿ ಬಿಗಿಯಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂಡಿಯಾದ ಆಧಾರ್ ಪೂನಾವಾಲಾ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಬಟ್ ಇವಾಗ ಅವರು ಹಿಂದೆ ಸರಿದಿದ್ದಾರೆ. ಹಾಗೇನೆ ಔರಮ್ ಗ್ಲೇಜರ್ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿತ್ತು, ಅವರು ಕೂಡ ಇವಾಗ ಹಿಂದೆ ಸರಿದಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ RCBಯ ಮೇಲೆ ಅತಿ ಹೆಚ್ಚಿನ ಬಿಡ್ಡಿಂಗ್ ವಾರ್ ಆಗ್ತಾ ಇರೋದಾಗಿರ್ತದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸ್ವೀಡನ್ ಮೂಲದ ಖಾಸಗಿ ಸಂಸ್ಥೆ ಈಕ್ವಿಟಿ ಗ್ರೂಪ್ ಈ ಒಂದು ಬಿಡ್ಡಿಂಗ್ ನಲ್ಲಿ ಮುಂಚೂಣಿಯಲ್ಲಿದೆ. ಹಾಗೇನೆ ರಂಜನ್ ಪೈ ಅವರು ಕೂಡ ಈ ಒಂದು ರೇಸ್ ನಲ್ಲಿ ಇದ್ದಾರೆ. ಸೊ ನೋಡೋದಾದ್ರೆ ಇವರಿಬ್ಬರ ನಡುವೆ ಭಾರಿ ಪೈಪೋಟಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಬಂದು 2 ಮಿಲಿಯನ್ ಗಳಷ್ಟು ಆಗಿರ್ತದೆ ಅಂತ ಅಂದಾಜಿಸಲಾಗಿದೆ. ಸುಮಾರು 16,600 ಕೋಟಿ ಅಷ್ಟಿರ್ತದೆ. ಸೊ ಕೋಟಿಗಳಲ್ಲಿ ಲೆಕ್ಕ ಮಾಡೋದಾದ್ರೆ ಔರಮ್ ಗ್ಲೇಜರ್ ಅವರೇನಿದ್ದಾರೆ ಮೊದಲಿಗೆ $1.8 ಬಿಲಿಯನ್ ಅಷ್ಟು ಬಿಡ್ಡಿಂಗ್ ಮಾಡಿದ್ರು. ಆದ್ರೆ ಇವಾಗ ಈಕ್ವಿಟಿ ಸಂಸ್ಥೆ ಏನಿದೆ $2 ಬಿಲಿಯನ್ ವರೆಗೆ ಈ ಬಿಡ್ ಅನ್ನು ಹೆಚ್ಚಿಸಿದೆ. ಸೊ ಅದರಿಂದ ಔರಮ್ ಗ್ಲೇಜರ್ ಅವರು ಹಿಂದೆ ಸರಿದಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈಕ್ವಿಟಿ ಹಾಗೂ ರಂಜನ್ ಪೈ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಅಂತ್ಯ ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ 31ರ ಗಡುವು ನೀಡಲಾಗಿದೆ ಅಂತ ಹೇಳ್ಬೋದು. ಸೊ ಮಾರ್ಚ್ 31ಕ್ಕೆ ಇದೆಲ್ಲದರ ಅಂತ್ಯ ಆಗ್ತದೆ. ಸೊ ಯಾರು ಹೊಸ ಮಾಲೀಕರಾಗ್ತಾರೆ ನಮ್ಮ RCBಗೆ ಅನ್ನೋದು ಗೊತ್ತಾಗ್ತದೆ. ಸೊ ಮಾರ್ಚ್ 31 ಅಂತ ಹೇಳಿದ್ರೆ ಈ ಬಾರಿಯ IPL ಏನಿದೆ RCB ಹೆಸರಲ್ಲೇ ಹೋಗ್ಬೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಸೇರಾದ್ರೂ ಕೂಡ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ RCBಯ ಮ್ಯಾಚ್ಗಳು ನಡೀತಾ ಇರ್ತವೆ. ಸೊ ಆದ್ರಿಂದ ಈ ಬಾರಿ ಅಂತದ್ದೇನು ಚೇಂಜ್ ಆಗೋದಿಲ್ಲ. ಮುಂದಿನ ಬಾರಿ ಲೋಗೋ ಹೆಸರುಗಳು ಎಲ್ಲವೂ ಕೂಡ ಚೇಂಜ್ ಆಗಬಹುದು ಅನ್ಸುತ್ತೆ. ಸೊ ಈ ಬಾರಿ ಸೇಮ್ ತಂಡದಿಂದ ಸೇಮ್ ಹೆಸರಿನಲ್ಲಿ ಸೇಮ್ ಎಮೋಷನ್ ಜೊತೆ ನಮ್ಮ RCB ಕಣಕ್ಕೆ ಇಳಿತದೆ, ಅದರಲ್ಲಿ ಡೌಟೇ ಇರಲ್ಲ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCBಯ ವೇಗಿ ಜಾಶ್ ಹೇಜಲ್ವುಡ್ ಅವರ ಬಗ್ಗೆ ಆಗಿರ್ತದೆ. ಸೊ ಜಾಶ್ ಹೇಜಲ್ವುಡ್ ಆಸ್ಟ್ರೇಲಿಯಾದಿಂದ ಇಂಡಿಯಾಕ್ಕೇನು ಬರ್ತಾರೆ, ಬಟ್ ಇನ್ನೂ ಕೂಡ ಪೂರ್ಣ ರಿಕವರಿ ಆಗಿಲ್ಲ ಅನ್ನೋ ಅಪ್ಡೇಟ್ ಗಳು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಏನೋ ಸಿಕ್ಕಿದೆ, ಬಟ್ ಮೊದಲ 2 ಮ್ಯಾಚ್ಗಳಲ್ಲಿ ಅವರು ಅಲಭ್ಯರಾಗಿರ್ತಾರೆ ಅನ್ನೋ ಅಪ್ಡೇಟ್ ಕೂಡ ಬರ್ತಾ ಇದೆ. ಇಂಜುರಿಯಿಂದ ರಿಕವರಿ ಆದ್ಮೇಲೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಕೊಡ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದ ಅವರು ಮೊದಲ 2 ಮ್ಯಾಚ್ ಅನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. RCBಯ ದೃಷ್ಟಿಯಿಂದ ನೋಡೋದಾದ್ರೆ ಇದು RCBಗೆ ಒಂದು ಹೊಡೆತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ RCBಯ ಬೌಲಿಂಗ್ ಲೈನ್ ಅಪ್ ನಲ್ಲಿ ಜಾಶ್ ಹೇಜಲ್ವುಡ್ ಒಬ್ಬ ಮೇನ್ ಬೌಲರ್ ಆಗಿರ್ತಾರೆ. ಅವರ ಅರೌಂಡೇ ಎಲ್ಲ ಬೌಲರ್ಗಳು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ರು ಹಿಂದಿನ ಬಾರಿ ನೋಡೋದಾದ್ರೆ. ಬಟ್ ಈ ಬಾರಿ ಅವರನ್ನು 2 ಮ್ಯಾಚ್ಗಳಿಗೆ ಮಿಸ್ ಮಾಡ್ಕೊಳ್ತಾರೆ. ಸೊ ಟೀಮ್ ಯಾವ ರೀತಿ ಕಾಂಬಿನೇಷನ್ ಇಳಿಸ್ತಾರೆ ಅನ್ನೋದು ಕೂಡ ನಮ್ಗೆ ಮ್ಯಾಚ್ ನಲ್ಲೇ ಗೊತ್ತಾಗಬೇಕಾಗ್ತದೆ. ಅವರ ರಿಪ್ಲೇಸ್ಮೆಂಟ್ ಆಗಿ ಜಾಕಬ್ ಡಫಿ ಇದ್ದಾರೆ. ಸೊ ನೋಡೋಣ ಯಾರನ್ನ ಆಟ ಆಡಿಸ್ತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಕಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ RCBಗೆ ಆನೆ ಬಲ ಬಂದಂತಾಗಿದೆ. ನೋಡೋದಾದ್ರೆ IPL 28ಕ್ಕೆ ಸ್ಟಾರ್ಟ್ ಆಗಲಿದೆ. ಅದರ ಒಳಗೆ ನಮ್ಮ ಕಿಂಗ್ RCBಯ ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು RCBಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಪ್ಲೇಯರ್ ಗಳಿಗೆ ಒಂದು ಆನೆ ಬಲ ಬಂದಂತ ಆಗ್ತದೆ. ಯಾಕಂತ ಹೇಳಿದ್ರೆ ದಿ ಕಿಂಗ್ ನಮ್ಮ RCBಯ ಕಿಂಗ್, ನಮ್ಮ RCBಯ ಹುಲಿ ವಿರಾಟ್ ಕೊಹ್ಲಿ ಇದೀಗ ನಮ್ಮ ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಎಲ್ಲ ಪ್ಲೇಯರ್ ಗಳಿಗೂ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಬ್ಬ ಉತ್ತಮ ಪ್ಲೇಯರ್ ಟೀಮ್ಗೆ ಎಂಟ್ರಿ ಕೊಟ್ಟಾಗ ಒಂದು ಟೀಮಿನ ವೈಬೇ ಚೇಂಜ್ ಆಗ್ತದೆ. ಸೊ ಅದೇ ರೀತಿ ನಮ್ಮ RCBಗೆ ಕಿಂಗ್ ಕೊಹ್ಲಿಯೇ ಮುಖ್ಯ ಆಗಿರ್ತಾರೆ. ಸೊ ಅದರಿಂದ ಕಿಂಗ್ ಕೊಹ್ಲಿ ಎಂಟ್ರಿಯಿಂದ ನಮ್ಮ RCBಯ ವೈಬ್ ಇನ್ನಷ್ಟು ಹೆಚ್ಚಾಗ್ತದೆ. ಸೊ ಈ ಬಾರಿಯೂ ನಮ್ಮ RCB ಉತ್ತಮ ಫಾರ್ಮ್ ನಲ್ಲಿ ಇದೆ. ನೋಡೋದಾದ್ರೆ ಒಂದು ವೇಳೆ ಒನ್ ಡೇ ನಲ್ಲಿ ತೋರಿಸಿದಂತ ಫಾರ್ಮ್ ನಮ್ಮ ಕಿಂಗ್ ಕೊಹ್ಲಿ ಏನಾದ್ರು ತೋರಿಸಿದ್ರೆ ಈ ಬಾರಿ 1,000 ರನ್ ಪೂರೈಸುವುದರಲ್ಲಿ ಡೌಟೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸ್ವಲ್ಪದ್ರಲ್ಲಿ ಮಿಸ್ ಮಾಡ್ಕೊಂಡಿದ್ರು 1,000 ರನ್ಗಳ ಒಂದು ದಾಖಲೆ ಬರೀಲಿಕ್ಕೆ. ಬಟ್ ಈ ಬಾರಿ ಆ ದಾಖಲೆಯನ್ನು ಪೂರ್ಣಗೊಳಿಸಬಹುದು ಅಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ ನಮ್ಮ RCBಗೆ ಇಷ್ಟು ಬೇಗನೆ ಎಂಟ್ರಿ ಕೊಟ್ಟಿದ್ದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ RCB ಅಭಿಮಾನಿಗಳಿಗೆ ಇವಾಗಲೇ ಪ್ರಾಕ್ಟೀಸ್ ಶುರು ಮಾಡ್ತಾರೆ. ಈ ಬಾರಿ ನಮ್ಮ RCB ಎಲ್ಲರನ್ನು ಧೂಳಿಪಟ ಮಾಡುವ ಮೂಡ್ ನಲ್ಲಿ ಇರ್ತಾರೆ, ಡಾಮಿನೇಟ್ ಮಾಡುವ ಒಂದು ಮೂಡ್ ನಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ಬಾರಿ ವಿನ್ ಆಗಲಿಲ್ಲ ಅನ್ನುವಂತ ಒಂದು ಕೊರಗು ಇರ್ತಿತ್ತು. ಬಟ್ ಈ ಬಾರಿ ಅದೆಲ್ಲವೂ ನೀಗಿದೆ.
ಈ ಬಾರಿ ಎದುರಾಳಿಗಳು ಧೂಳಿಪಟ ಆಗೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಸೊ ಇದು ನಮ್ಮ RCBಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.